ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಸಿಯಾ ಬುಟೀಕ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಕಾಲರ್ ಟಾಪ್ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಇದು ಬಂದು ನಾನು ಬ್ಯಾಕ್ ಕಂಪ್ಲೀಟ್ ಕ್ಲೋಸ್ ಬರ್ತಿದೆ, ಫ್ರಂಟ್ ಅಷ್ಟೇ ಓಪನ್ ಆಗ್ತಿದೆ. ಈ ಥರದ ಡ್ರೆಸ್ ನಮಗೆ ಸ್ಟಿಚ್ ಮಾಡೋಕ್ಕೆ ಬಂದಾಗ ನಾವು ಯಾವ ಥರ ಕಟಿಂಗ್ ಮಾಡಬೇಕು, ಸ್ಟಿಚ್ ಮಾಡಬೇಕಂತ ನಾನು ಸ್ಟಿಚಿಂಗು ಕಟ್ಟಿಂಗು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ನಾನು ನಾರ್ಮಲ್ ಟಾಪ್ ಅಲ್ಲ, ಯೂನಿಫಾರ್ಮ್ ಸ್ಟಿಚಿಂಗು ಸೇಮೇ ಇರುತ್ತೆ, ಕಾಲರ್ ಡ್ರೆಸ್ ಇದು ಸ್ಟಿಚಿಂಗು ಸೇಮೇ ಇರುತ್ತೆ. ಇಲ್ಲ ಅಂತಂದರೆ ಇದರಲ್ಲಿ ನಮಗೆ ಕಾಲರ್ ಒಂದು ಜಾಯಿಂಟ್ ಮಾಡಬೇಕು. ನಾರ್ಮಲ್ ಟಾಪ್ನಲ್ಲೂ ನಾವು ಕಾಲರ್ ಜಾಯಿಂಟ್ ಮಾಡ್ಕೋಬಹುದು, ನಮ್ಮ ಇಷ್ಟ. ಇದಕ್ಕೆ ನಾನು ಕಾಲರ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ತರಹದ ನಮಗೆ ಟಾಪ್ಸ್ ಬಂದಾಗ ನಾವು ಯಾವ ಥರ ಸ್ಟಿಚ್ ಮಾಡಬೇಕಂತ ಈಗ ನೋಡೋಣ. ಮೆಜರ್ಮೆಂಟ್ಸ್ ಬಂದು ಇವರವು ಈ ಥರ ಇದ್ದಾವೆ. ಫ್ರೆಂಡ್ಸ್, ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ನಾನು ಯಾವ ಥರ ಅಂತ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಲೈನ್ ಬಂದು 1.25ಗೆ ಶೋಲ್ಡರ್ ಡೌನ್ ತಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಲೈನ್ ಬಂದು ನೆಕ್ಸ್ಟ್ ಮಾರ್ಕ್ ಬಂದು 7ವರೆಗೆ ಒಂದು ಮಾರ್ಕ್ ಹಾಕೋಣ. ಇನ್ನೊಂದು ಮಾರ್ಕ್ ಬಂದು 11 ಇಂಚಿಗೆ, ಇನ್ನೊಂದು ಮಾರ್ಕ್ ಬಂದು 14 ಇಂಚು. ಇದು ಫುಲ್ ಬಸ್ಟಿಂದು, ಇದು ವೆಸ್ಟಿಂದು ಬರುತ್ತೆ. ಈಗ ಹಿಪ್ಪಿಂದು ನಾನು 20ಗೆ ಹಾಕ್ತಾ ಇದ್ದೀನಿ. ಇವ್ರ ಹೈಟ್ ಶಾರ್ಟ್ ಹೈಟ್ ಇದೆ, ಹೈಟ್ ಪ್ರಕಾರ 20 ಇದು ಪರ್ಫೆಕ್ಟಾಗಿ ಬರುತ್ತೆ. ಶಾರ್ಟ್ ಹೈಟ್ ಇರೋರಿಗೆ 20, 21, 22 ಮಟ ನಾವು ಪರ್ಫೆಕ್ಟ್ ಎಕ್ಸಾಕ್ಟ್ ಹಿಪ್ ಲೈನ್ ತೆಗಿಬೋದು ಫ್ರೆಂಡ್ಸ್. ಇದು 22 ಲಾಸ್ಟ್, ಅದಕ್ಕಿಂತ ಅವ್ರ ಹೈಟ್ ಹಿಡಿತ ಅಂದರೆ ಮಾಡ್ಬೋದು. ನೋಡಿ, ಇವ್ರದ್ದು ಹೈಟ್ ಕಡಿಮೆ ಇದೆ, ಹಾಗಾಗಿ ಇವ್ರದ್ದು ಹಿಪ್ ಲೈನ್ 20ಗೆ ಬರ್ತಾ ಇದೆ. 20ಗೆ ಇಟ್ಟಿದ್ದೀನಿ. ಇವೆಲ್ಲ ಈಗ ಲೈನ್ ಮಾಡ್ಕೊಳ್ಳೋಣ. ಲೈನೆಲ್ಲ ನೀಟಾಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವ್ರದ್ದು 14 ಇದೆ. 14ರಲ್ಲಿ ಹಾಫು 7 ಇಂಚು. 7 ಇಂಚಿಗೆ ಇಲ್ಲಿ ಒಂದು ಲೈನ್ ಹಾಕೋಣ. 7 ಇಂಚಿಗೆ ಲೈನ್ ಹಾಕಿ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಫ್ರೆಂಡ್ಸ್, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಯಾಕಂತಂದರೆ ಬ್ಯಾಕ್ ನೆಕ್ ಓಪನ್ ಇಲ್ಲ, ಕಂಪ್ಲೀಟ್ ಕ್ಲೋಸ್ ಆಗಿದೆ. ಕಂಪ್ಲೀಟ್ ಕ್ಲೋಸ್ ಇದ್ದಾಗ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಮಾಡಲೇಬೇಕು, ಬ್ಲೌಸ್ಗಾದ್ರೂ ಟಾಪ್ಗಾದ್ರೂ. ಇದು ಮಾತ್ರ ಎಲ್ಲ ಸೈಜ್ನಲ್ಲೂ ಸೇಮ್ ಇರುತ್ತೆ. 1 ಇಂಚ್ ಎಕ್ಸ್ಟ್ರಾ, 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡೋದು. ಈಗ ಅಪ್ಪರ್ ಚೆಸ್ಟ್ ಬಂದು 30 ಇದೆ. 30 ಹಾಫ್ ಬಂದು 7.5 ಬರುತ್ತೆ ಫ್ರೆಂಡ್ಸ್. 7.5ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇದರಲ್ಲಿ ನೋಡಿ, 7.5ಗೆ ಒಂದು ಮಾರ್ಕು, ಇದರಲ್ಲಿ 1 ಇಂಚು ಲೂಸಿಂಗು. ಎಲ್ಲ ಸೈಜ್ನಲ್ಲೂ ಇದು ಸೇಮ್ ಇರುತ್ತೆ. 1 ಇಂಚ್ ಲೂಸ್ ಮಾತ್ರ, ಇದು ಮಾತ್ರ ಚೇಂಜ್ ಮಾಡೋದು ಏನೂ ಇಲ್ಲ. ನೆಕ್ಸ್ಟ್ ಅಪ್ಪರ್ ಚೆಸ್ಟ್, ಇದು ಫುಲ್ ಬಸ್ಟ್ ಫ್ರೆಂಡ್ಸ್. ಫುಲ್ ಬಸ್ಟಿಂದು ಸೇಮು 30 ಇದೆ. ಇದು ಇಲ್ಲೂ 7.5ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿ ನಾವು ಲೂಸಿಂಗು 1/2 ಇಂಚ್ ಬಿಡ್ತಿದ್ದೀವಿ. ಇಲ್ಲಿ ನಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಹಾಕ್ತಾರೆ ಅಂತಂದರೆ ನಾವು ಹಾಫ್ನಲ್ಲಿ ಹಾಫು 1/4 ಇಂಚು ನಾವು ಬಿಡ್ಬೋದು. ಇದು ನಮ್ಮದು ಯೂನಿಫಾರ್ಮ್ ಅಲ್ಲ, ಹಾಗಾಗಿ ನಾನು 1/2 ಇಂಚು ಲೂಸ್ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇವ್ರದ್ದು ವೆಸ್ಟ್ ಬಂದು 26 ಇದೆ. 26ನಲ್ಲಿ 4th ಬಂದು ನಮ್ಮದು 6.5 ಬರುತ್ತೆ ಫ್ರೆಂಡ್ಸ್. 6.5ಗೆ ಒಂದು ಮಾರ್ಕ್ ಹಾಕಿ ನೋಡಿ. ಇವ್ರದ್ದು ಲೂಸಿಂಗ್ ಬಂದು ನಾನು ಇಲ್ಲೂ 1/2 ಇಂಚೇ ನಾನು ಬಿಡ್ತಾ ಇದ್ದೀನಿ, ಜಾಸ್ತಿ ಬಿಡ್ತಾ ಇಲ್ಲ. ಪರ್ಫೆಕ್ಟು ಶೇಪ್ ಕರೆಕ್ಟು ಬರುತ್ತೆ. ಇದಕ್ಕಿಂತ ಜಾಸ್ತಿ ಇದ್ದರೆ ನಮಗೆ ಸೆಟ್ ಆಗೋದಿಲ್ಲ, ಹಾಗಾಗಿ ಇದು 1/2 ಇಂಚು ಮಿನಿಮಮ್ ಬಿಡ್ತಾರೆ. ಇಲ್ಲ ನಾವು ಇನ್ನೂ ಸ್ವಲ್ಪ ಲೂಸ್ ವೇರ್ ಮಾಡ್ತಾರಂದರೆ ಇನ್ನು 1/4 ಇಂಚ್ ಅಂದರೆ 25.25 ಅಷ್ಟು ಜಾಸ್ತಿ ಬಿಡ್ಬೋದು. ಈಗ ಇವ್ರದ್ದು ಹಿಪ್ ಬಂದು 35 ಇದೆ. 35ನಲ್ಲಿ 4th ಬಂದು 9 ಬರುತ್ತೆ. ನೋಡಿ, 9 ಇಂಚಿಗೆ ಒಂದು ಲೈನ್ ಹಾಕಿ ಮಾರ್ಕ್ ಹಾಕಿ ಇದಕ್ಕೆ 1 ಇಂಚ್ ಲೂಸಿಂಗು. ಇದು ಮಾತ್ರ ಇದು ಎಲ್ಲ ಸೈಜ್ನಲ್ಲಿ ಸೇಮು, ಇದು ಚೇಂಜ್ ಮಾಡೋಂಗಿಲ್ಲ. ಇದೆಲ್ಲ ಎಲ್ಲ ಸೈಜ್ನಲ್ಲೂ ಸೇಮ್ ಇರುತ್ತೆ. ಇದಕ್ಕೆಲ್ಲ ಈಗ ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ. ಈ ಲೈನ್ಸ್ ಎಲ್ಲ ಆಗಿದೆ ಫ್ರೆಂಡ್ಸ್. ಇದು ನಾವು ಸ್ಟಿಚ್ ಮಾಡಬೇಕಾದ್ರೆ ಶೇಪ್ ಕೊಟ್ಟು ಮಾಡ್ತೀವಿ ಫ್ರೆಂಡ್ಸ್. ಅಪ್ಪರ್ ಚೆಸ್ಟ್ ಬಂದು 30 ಇದೆ. 30ನಲ್ಲಿ 4th ಬಂದು 7.5 ಬರುತ್ತೆ. 7.5 ನೋಡಿ, 30 ಇದೆ ಫುಲ್ ಇವ್ರದ್ದು ಅಪ್ಪರ್ ಚೆಸ್ಟ್ನಲ್ಲಿ 4th ಬಂದು 7.5. 7.5ಗೆ ಈಗ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಫೋಲ್ಡ್ ಮಾಡಿದರೆ 8ನೇ ಭಾಗ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನು ಯಾವ ಥರ ಫೋಲ್ಡ್ ಮಾಡ್ತೀನಿ ಅಂತ. ಈ ಥರ ಫೋಲ್ಡ್ ಮಾಡೋದ್ರಿಂದ ನಮ್ಮದು
8ನೇ ಭಾಗ ಸಿಗುತ್ತೆ. ಈ 8ನೇ ಭಾಗದಿಂದ 2.25 ಇಂಚು ಅಂದರೆ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ ಫ್ರೆಂಡ್ಸ್. ಅಲ್ಲಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಫ್ರಂಟ್ ಸೈಡು ರಿಂಕಲ್ಸ್ ಬರ್ತಾವಲ್ಲ ಅವು ನಾವು ಈ ಮೆಥಡಿಂದ ರಿಮೂವ್ ಮಾಡ್ಬೋದು. ನೀಟಾಗಿ ಬರುತ್ತೆ, ಎಲ್ಲೂ ಏನು ಪ್ರಾಬ್ಲಮ್ ಬರೋದಿಲ್ಲ. ಇದಕ್ಕೆ ಆರ್ಮೋಲ್ ಶೇಪರಿಂದಾನು ಶೇಪ್ ಕೊಡ್ಬೋದು. ನನ್ನ ಕಡೆ ಮಲ್ಟಿಪಲ್ ಕರ್ವ್ ಇದೆ, ನಾನು ಅದರಿಂದ ಶೇಪ್ ಕೊಡ್ತಾ ಇದ್ದೀನಿ. ಆರ್ಮೋಲ್ ಶೇಪರಿಂದಾನು ಶೇಪ್ ಕೊಡ್ಬೋದು ಫ್ರೆಂಡ್ಸ್. ಈಗ ನೆಕ್ ಬಿಡ್ತು ಬಂದು ನಾನು ಇವ್ರದ್ದು 2.5 ತಗೊತಾ ಇದ್ದೀನಿ. ಯಾಕಂತಂದರೆ ಕಾಲರ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಕಾಲರ್ ಜಾಯಿಂಟ್ ಮಾಡ್ತಾ ಇಲ್ಲ ಅಂತಂದರೆ ನಾರ್ಮಲ್ ನೆಕ್ ವಿನಿಕ್ ಟೈಪ್ ಸ್ಟಿಚ್ ಮಾಡ್ತಿದ್ದೀವಿ ಅಂತ, ಬರೀ ಹೆಮ್ಮಿಂಗ್ ಮಾಡ್ತಿದ್ದೀವಿ ಇಲ್ಲ ಪಟ್ಟಿ ಫೋಲ್ಡ್ ಮಾಡ್ತಿದ್ದೀವಿ ಅಂದರೆ ನಾವು 3 ಇಂಚು ಇಡ್ಬೋದು. ಈಗ ನಾವು ಎಲ್ಲಿಗೆ ಡೌನ್ ತಗೊಂಡಿದ್ದೀವೋ ಅಲ್ಲಿಗೊಂದು ಮಾರ್ಕು. ಫ್ರಂಟ್ ನೆಕ್ಕು 5.5 ಇದೆ, 6 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1/2 ಇಂಚು ಇಲ್ಲಿ ಮೇಲ್ಗಡೆ ಸ್ಟಿಚಿಂಗ್ನಲ್ಲಿ ಹೋಗುತ್ತೆ. ಇದಕ್ಕೆ ಕಾಲರ್ ಜಾಯಿಂಟ್ ಆಗುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಇದರಲ್ಲಿ ಶೇಪ್ ತೆಗಿಯೋಣ ಹೇಗಂತ ತೋರಿಸ್ತೀನಿ ನೋಡಿ. ಇವ್ರದ್ದು ಆರ್ಮೋಲ್ ಬಂದು 14 ಪ್ಲಸ್ 1/2 ಇಂಚು ಆ್ಯಡ್ ಮಾಡಬೇಕು. ಪ್ಲಸ್ 1/2 ಆ್ಯಡ್ ಮಾಡಿದರೆ 14.5 ಆಗುತ್ತೆ. ಈ 14.5ಗೆ ಹಾಫ್ ಮಾಡೋಣ ನೋಡಿ ಯಾವ ಥರ ಅಂತ. ನೋಡಿ 14.5ಗೆ ಈ ಥರ ಹಾಫ್ ಮಾಡಿ 7.25 ಬರ್ತಾ ಇದೆ. ಆರ್ಮೋಲ್ ಇವರು ನಾವು ಡೌನ್ ತಗೊಂಡಿದ್ದೀವಲ್ಲ ಎಷ್ಟು ಬರ್ತಾ ಇದೆಯೋ ಏನು ಅಂತ ನಾವೀಗ ಮೆಜರ್ಮೆಂಟ್ ನೋಡಿ. ಇಲ್ಲಿಂದ ನಮ್ಮ ಸ್ಟಿಚ್ಚು ಶುರುವಾಗುತ್ತೆ, ಇಲ್ಲಿಂದ ನಾವು ಮೆಜರ್ ಮಾಡಿ ನೋಡಬೇಕು. ನೋಡಿ 7.25 ಕರೆಕ್ಟ್ ಬರ್ತಾ ಇದೆ ಫ್ರೆಂಡ್ಸ್. ಇವ್ರದ್ದು ಇದು ಕರೆಕ್ಟ್ ಆಗಿದೆ, ಕಟ್ಟಿಂಗು ಕರೆಕ್ಟ್ ಬಂದಿದೆ. ಎಲ್ಲದರಲ್ಲೂ ಹೀಗೆ ಬರಬೇಕಂತ ಏನೂ ಇಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ನಾವು ಅದ್ರ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕಮ್ಮಿ ಮಾಡೋದು ಗೊತ್ತಾಗಬೇಕು, ಜಾಸ್ತಿ ಮಾಡೋದು ಗೊತ್ತಾಗಬೇಕು. ಅದರಲ್ಲಿ ಶೇಪ್ ಕೊಟ್ಬಿಡೋಣ. ಈ ಥರ ಶೇಪರಿಂದ ನಾವು ಶೇಪ್ ಕೊಡ್ಬೋದು ಫ್ರೆಂಡ್ಸ್. ಈಗ ಟಾಪ್ ಲೆಂತ್ ಬಂದು ಇವ್ರದ್ದು 40 ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಸ್ಟಿಚಿಂಗ್ ಬಿಡ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಮೆಜರ್ ಮಾಡ್ತಾ ಇದ್ದೀನಿ. 40ಗೆ ಒಂದು ಲೈನ್ ಹಾಕ್ತಿದ್ದೀನಿ. ಒಂದು ಲೈನ್ ಹಾಕಿ ನಾವು ಸ್ಟಿಚಿಂಗ್ಗೋಸ್ಕರ ಹತ್ರ 1 ಇಂಚ್ ಅಷ್ಟು ಬಿಡ್ಬೋದು, 2 ಇಂಚು ಬಿಡ್ಬೋದು. ಸ್ಲೀವ್ಸು ತೆಗಿಬೇಕು ಫ್ರೆಂಡ್ಸ್. ನನಗೆ ಸ್ಲೀವ್ಸಿಗೆ ಕ್ಲಾತು ಶಾರ್ಟೇಜ್ ಆಗುತ್ತೆ, ಹಾಗಾಗಿ ಜಾಸ್ತಿ ಮಾರ್ಜಿನ್ ಬಿಡ್ತಾ ಇಲ್ಲ ನೋಡಿ. ಹಿಪ್ ನಾನು ಇಲ್ಲೆಷ್ಟು ತಗೊಂಡಿದ್ದೀವೋ ಈ ಬಿಡ್ತು ಸೇಮ್ ಅಷ್ಟೇ ತಗೋಬೇಕು ನೋಡಿ. ನಾನು ಇಲ್ಲಿ ಎಷ್ಟು ಬಂದಿದೆ 10 ಬಂದಿದೆ, 10 ತಗೊತಾ ಇದ್ದೀನಿ. ಜಾಸ್ತಿನೂ ತಗೋಬೋದು, ಕಸ್ಟಮರ್ ಡಿಮ್ಯಾಂಡ್ ಇದ್ರೆ ಜಾಸ್ತಿನೂ ತಗೋಬೋದು. ನಾನು ನೋಡಿ ನಾನು 10 ತಗೊತಾ ಇದ್ದೀನಿ. ಯೂನಿಫಾರ್ಮ್ ಅಲ್ವಾ ಇದು, ಹಾಗಾಗಿ ಈ ಲೈನಿಂದ ಈ ಲೈನಿಗೆ ಮಾರ್ಕ್ ಹಾಕೋಣ. ಈಗ ಇಲ್ಲಿ ನಾವು ಫೋಲ್ಡ್ ಮಾಡ್ತೀವಲ್ಲ ಸೈಡು ಕಟ್ಸು ನೋಡಿ ಕರೆಕ್ಟು 1 ಇಂಚಿಗೆ ಫೋಲ್ಡಿಂಗಿಗೋಸ್ಕರ ನಾನು 1 ಇಂಚೆ ಬಿಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡು 1 ಇಂಚಿಗೆ ಮಾರ್ಕ್ ಹಾಕಿ ಕಟ್ಸ್ ಮಾತ್ರ ತುಂಬ ನೀಟಾಗಿ ಸ್ಟ್ರೈಟಾಗಿ ಒಂದೇ ಲೆವೆಲಾಗಿ ಬರ್ತವೆ ಈ ಥರ ಹಾಕೋದ್ರಿಂದ. ನೋಡಿ ನಮ್ಮದು ಮಾರ್ಕಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಬ್ಯಾಕ್ ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಟೋಟಲ್ ಟಾಪ್. ಈಗ ಇದು ಬಂದು ನಮ್ಮದು ಬ್ಯಾಕ್ ಪಾರ್ಟ್ ಆಗಿದೆ. ಈಗ ಫ್ರಂಟ್ ಪಾರ್ಟ್ನಲ್ಲಿ ಫ್ರಂಟ್ ಕ್ರಾಸ್ ಬ್ಯಾಕ್ ತೆಗಿಬೇಕು ಫ್ರೆಂಡ್ಸ್. ಇದು ಕ್ರಾಸ್ ಬ್ಯಾಕ್ ಅಂದರೆ ಇಲ್ಲಿ ಇದು ತೆಗಿಬೇಕು. ಇದು ಯಾವ ಥರ ತೆಗಿಯೋದಂತ ನೋಡೋಣ. ಇದು ಬ್ಯಾಕು ಕ್ರಾಸ್ ಬ್ಯಾಕಿಂದ, ಇದು ಫ್ರಂಟು ಸೇಮ್ ಬರೋದಿಲ್ವಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ನೋಡಿ. ಇದು ಬ್ಯಾಕ್ ಲೈನು ಫ್ರೆಂಡ್ಸ್. ಬ್ಯಾಕ್ ಲೈನಿಗೆ ನಾನು ಲೈನ್ ಮಾರ್ಕ್ ಹಾಕಿದ್ದೆ. ಬ್ಯಾಕ್ ಲೈನಿಗೂ ಈಗ ಫ್ರಂಟ್ ಲೈನ್ ಕ್ರಾಸ್ ಬ್ಯಾಕಿಗೂ 0.75 ಅಷ್ಟಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ಫ್ರಂಟ್ ಕ್ರಾಸ್ ಬ್ಯಾಕ್ಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಹಾಕಿ ಇದರಿಂದ ಈ ಥರ ಶೇಪ್ ಕೊಡಬೇಕು. ಇದು ನೀಟಾಗಿ
ಕಟ್ ಮಾಡಿಬಿಡೋಣ. ಫ್ರಂಟ್ ನೆಕ್ಕಿಗೆ ಲೈನ್ ಹಾಕಿದ್ದೀನಿ. ಈಗ ಬ್ಯಾಕ್ ನೆಕ್ಕಿಗೆ ಮಾರ್ಕ್ ಹಾಕೋಣ ಫ್ರೆಂಡ್ಸ್. ನೋಡಿ ಇದು ಲೈನ್ ಆಗಿದೆ 2.5ಗೆ. ಇಲ್ಲಿ ಜಾಸ್ತಿ ಏನು ತೆಗಿಬೇಡಿ, 1/2 ಇಂಚ್ ತೆಗೆದ್ರೆ ಸಾಕು ಫ್ರೆಂಡ್ಸ್. 1/2 ಇಂಚಿಗೆ ಈ ಥರ ಮಾರ್ಕ್ ಹಾಕಿ ಈ ಥರ ಎಡ್ಜ್ನಲ್ಲಿ ಕರೆಕ್ಟು ತೆಗಿತಾ ಇದ್ದೀನಿ. ಒಂದು ಸ್ಟಿಚಿಂಗು ಇಲ್ಲಿಂದ ಶುರುವಾಗುತ್ತೆ. ಆಗಿದೆ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟು ಪಾರ್ಟು. ಈಗ ಇದ್ರ ಪ್ರಕಾರ ಸ್ಲೀವ್ ಹೇಗೆ ಅಂತ ಕಟ್ ಮಾಡೋದಂತ ನೋಡೋಣ. ನಮ್ಮದು ಫ್ಯಾಬ್ರಿಕ್ ಇದು ಜಾಸ್ತಿನೇ ಇದೆ, ಹಾಗಾಗಿ ನಾನು 4 ಫೋಲ್ಡು ಒಂದೇ ಸರಿ ಹಾಕಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಪರ್ಸನ್ ನಮ್ಮದು ಸ್ವಲ್ಪ ಹೆಲ್ದಿ ಇದ್ದಾರೆ, ಸೈಜ್ ಹೆವಿ ಇದೆ ಅಂದಾಗ ಈ ಥರ ನಮಗೆ ಕಟ್ ಮಾಡೋಕ್ಕೆ ಬರಲ್ಲ. ನೋಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಅವ್ರದ್ದು ಹಿಪ್ ಪ್ರಕಾರ ಎಷ್ಟಿದೆಯೋ ಅವ್ರ ಹಿಪ್ ಪ್ರಕಾರ ನಾವು ಮಾರ್ಜಿನ್ಗೆ ಎಷ್ಟು ಬಿಡ್ತಾ ಇದೀವಿ ಅದ್ರ ಪ್ರಕಾರ ನಾವು ಟಾಪ್ ಕಟ್ ಮಾಡಬೇಕಾಗುತ್ತೆ. ಈಗ ಸ್ಲೀವ್ಸ್ ಹೇಗೆ ಅಂತ ನೋಡೋಣ. ನನ್ನ ಬೆಕ್ಕು ತುಂಬ ಕಾಣಿಸುತ್ತೆ ಫ್ರೆಂಡ್ಸ್, ನಾನು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಇದು. ನೋಡಿ ಈ ಥರ 4 ಫೋಲ್ಡ್ ಹಾಕಿದ್ದೀನಿ. ಯಾವಾಗಲೂ ನಾವು ಫ್ಯಾಬ್ರಿಕ್ ಸೇವ್ ಮಾಡೋದೇ ನೋಡಬೇಕು. ಸ್ಲೀವ್ ಲೆಂತ್ ಬಂದು 15.5 ಇದೆ. ಮಾರ್ಜಿನ್ ಬಿಡಬೇಕಲ್ಲ, ಇಲ್ಲಿ 1/2 ಇಂಚ್ ಮಾರ್ಜಿನು, 15ಕ್ಕೆ 16 ಇಂಚು. ನೋಡಿ ಇಲ್ಲಿಗೊಂದು ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಮ್ಮದು ಪಟ್ಟಿ ಬರುತ್ತೆ ಫ್ರೆಂಡ್ಸ್, ಇವ್ರದ್ದು ಪ್ಯಾಂಟ್ ಪಟ್ಟಿ ನಾನಿಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಹತ್ತಿರ 1 ಇಂಚ್ ಅಷ್ಟು, 1 ಇಂಚು 1/2 ಇಂಚು ಕ್ಲಾತ್ ಇಲ್ಲ ಅಂದರೆ 1/2 ಇಂಚು ಬಿಡ್ಬೋದು. ಈಗ ಇವ್ರದ್ದು ಎಲ್ಬೋ ಲೆಂತ್ ಬಂದು 9 ಇಂಚು ಲೂಸ್ ಇದೆ. ಎಲ್ಬೋ ಬಂದು 10 ಇಂಚಿಗೆ ಬರುತ್ತೆ. 9 ಇಂಚ್ ಇದೆಯಲ್ಲ ನೋಡಿ, 4.5 ಪ್ಲಸ್ 0.25 ಅಷ್ಟು ಲೂಸಿಂಗ್ ಬಿಡಬೇಕು. ಇಲ್ಲಿಗೊಂದು ಲೂಸಿಂಗ್ ಬಿಟ್ಟಿದ್ದೀನಿ. ಇವ್ರದ್ದು ಮೋರಿ ಬಂದು 9.5. ಇದು ಸೇಮು 10 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಜಾಸ್ತಿ ಲೂಸ್ ಇದು ಹಾಕೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲಿ ಫಿಟ್ಟಿಂಗ್ ಹಾಕೋದಿಲ್ಲ. ಇಲ್ಲಿ ಎಲ್ಬೋ ಅಂದರೆ ಇಲ್ಲಿ ಬರುತ್ತೆ, ಹಾಗಾಗಿ ಸ್ವಲ್ಪ ಲೂಸ್ ಬಿಡ್ತಾ ಇದ್ದೀನಿ. ಯೂನಿಫಾರ್ಮ್ ಅಲ್ವಾ, ಯೂನಿಫಾರ್ಮ್ ಲೂಸೇ ಇರುತ್ತೆ. ನೆಕ್ಸ್ಟ್ ಇವ್ರದ್ದು ಆರ್ಮೋಲ್ ಬಂದು 14.5. ನಾನು ಇಲ್ಲಿ 1/2 ಇಂಚ್ ಆ್ಯಡ್ ಮಾಡಿದ್ದೀನಲ್ಲ, 14.5 ಅಂತಂದರೆ 7.25 ಬರುತ್ತೆ. ನೋಡಿ ಆ 25ನೂ ನಾನು ಲೆಸ್ ಮಾಡಿ 7 ಪಾಯಿಂಟಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 3.5ಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕು, ಅದು ನೀವು ಹಾಫ್ ಮಾಡಿ ಈ ಥರ ಸ್ಕೇಲಿಂದ ಸ್ವಲ್ಪ ಡೌನ್ ಮಾಡಿ, ಈ ಡೌನಿಂದ ಇಲ್ಲಿಗೆ ಈ ಥರ ಕೂಡಿಸ್ಬೇಕು. ಇಲ್ಲಿಂದ ಶೇಪ್ ಕೊಡಬೇಕು ಫ್ರೆಂಡ್ಸ್, ರೌಂಡಾಗಿ ಈ ಪಾಯಿಂಟಿಂದ ಈ ಪಾಯಿಂಟು ಟಚ್ ಆಗಬೇಕು. ಇಲ್ಲಿಂದ ಇದು ಟಚ್ ಆಗಬೇಕು. ಇದು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಈ ಥರ ರೌಂಡ್ ಶೇಪ್ ಕೊಡಬೇಕು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಮಾರ್ಜಿನ್ ಸೇಮ್ ಬಿಡ್ತಾ ಇದ್ದೀನಿ. ಈ ಗ್ಯಾಪ್ 1/2 ಇಂಚಿಗೆ 2 ಪಾಯಿಂಟ್ಸ್ ಜಾಸ್ತಿ, 1 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ. ಇಲ್ಲಿಗೆ ಈ ಸೆಂಟರ್ ಆಫ್ ತಗೊಂಡಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಸೇರಿಸ್ಬಿಡಬೇಕು. ನೋಡಿ ಈ ಥರ ಬಿಟ್ಟದಂಗೆ ಬರ್ತಿದೆ ನೋಡಿ ಫ್ರೆಂಡ್ಸ್. ನನ್ನ ಬೆಕ್ಕು ಬಿಟ್ಟಿರೋದಿಲ್ಲ, ಡೋರ್ ಹಾಕಿದ್ರು ಡೋರ್ ಹೊಡಿಯುತ್ತೆ ಅದು, ಹಾಗಾಗಿ ನನ್ನ ರೂಮಲ್ಲೇ ಇರುತ್ತೆ, ಕಟ್ಟಿಂಗ್ ರೂಮಲ್ಲಿ. ನೋಡಿ ಫ್ರೆಂಡ್ಸ್, ಇದು ಕಟ್ ಮಾಡಿದ್ದೀನಿ ಸ್ಲೀವ್. ಇದು ನಾನು ಸ್ಟಿಚ್ ಮಾಡಬೇಕಾದ್ರೆ ತೆಗಿತೀನಿ, ನಾನು ಈಗಲೇ ತೆಗಿಯೋದಿಲ್ಲ. ಸ್ಟಿಚಿಂಗ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಈಗ ಮಿಷಿನ್ ಹತ್ರ ಬಂದಿದ್ದೀನಿ. ಈಗ ಸ್ಟಿಚಿಂಗ್ ಹೇಗೆ ಅಂತ ನೋಡೋಣ. ಫಸ್ಟು ಸ್ಲೀವ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಲೀವ್ ಈಗ ಬಾಟಮ್ ಸ್ಟಿಚ್ ಮಾಡಬೇಕಲ್ಲ, ಸ್ಲೀವ್ ಬಾಟಮ್, ಇದಕ್ಕೆ ನಾನು ಪಟ್ಟಿ ತಗೊಂಡಿದ್ದೀನಿ. ಇದು ನಾನು ಹತ್ತಿರ 1.25 ಅಷ್ಟು ನಾನು ವಿಡ್ತ್ ತಗೊಂಡಿದ್ದೀನಿ. ಲೆಂತ್ ಬಂದು 15 ಇಂಚ್ ಮಟ ನಾನು ಲೆಂತ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 15 ಇಂಚ್ ಬರುತ್ತೆ. ನೀವು ಸ್ಟಿಚ್ ಮಾಡಬೇಕಾದ್ರೆ ಅವ್ರದ್ದು ಮೋರಿ ಸ್ಲೀವ್ ಲೂಸ್ ಎಷ್ಟಿದೆಯೋ ಅದ್ರ ತಕ್ಕಂಗೆ ನೀವು ತಗೋಬೇಕು.
ನೋಡಿ ನಾನೀಗ ಹೇಗೆ ಇದಕ್ಕೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ನೋಡೋಣ. ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇದೆ, ಅದಕ್ಕೆ ನಾನು ಕಟ್ಸು ಇಟ್ಕೊಂಡಿದ್ದೀನಿ. ಈಗ ಇದು ಪಟ್ಟಿ ಹಚ್ಚೋ ಕ್ಲಾತ್ ಬಂದು ಕೆಳಗಡೆ ಇಟ್ಕೊಂಡಿದ್ದೀನಿ. ಈಗ ನಾನು ಆ ಕಟ್ ಹತ್ರ ಅಲ್ಲಿಂದ ಸ್ಟಿಚಿಂಗ್ ಶುರು ಮಾಡಿ ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ. ಅಲ್ಲಿಂದ ಸ್ಟಿಚ್ ಮಾಡಬೇಕು. ಸ್ಟಿಚ್ ಆಗಿದೆ ಫ್ರೆಂಡ್ಸ್. ಈಗ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ನೋಡಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಟಾಪ್ ಸ್ಟಿಚ್ಚು ರೆಡಿ ಆಗಿದೆ. ಈಗ ಫೋಲ್ಡ್ ಮಾಡಿ ನಮಗೆ 1/2 ಇಂಚ್ ಅಷ್ಟೇ ಶೋ ಆಗಬೇಕು ಮೇಲ್ಗಡೆ ಪಟ್ಟಿ ವಿಡ್ತ್ ಬಂದು. ಅದಕ್ಕೆ ನಾನು ಈ ಥರ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಮಾಡ್ತೀನಿ. 1/2 ಇಂಚಷ್ಟು ನಮಗೆ ಶೋ ಆದರೆ ಸಾಕು, ಜಾಸ್ತಿ ಏನು ಬರೋದೇನು ಬೇಡ, ನೈಸಾಗಿ ಕಾಣುತ್ತೆ. ನೋಡಿ ನಾನೀಗ ಮೆಜರ್ ಮಾಡಿ ತೋರಿಸ್ತೀನಿ ನಿಮಗೆ. 1/2 ಇಂಚ್ ಬರ್ತಾ ಇದೆ, ಸಾಕು ಫ್ರೆಂಡ್ಸ್. ಇಷ್ಟು ಬಂದರೆ ಈಗ ಇದ್ರ ಮೇಲೆ ಸ್ಟಿಚ್ ಇದೇ ಥರ ನಾನು 2ನೇ ಸ್ಲೀವ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಈಸ್ ಇದು ಹೇಗೆ ಮಾಡ್ತೀನೋ ಅದನ್ನು ಹಾಗೆ ಮಾಡ್ಕೊತೀನಿ. ನೋಡ್ಬೋದು ನೀವು ಹೇಗೆ ಬರ್ತಿದೆ ಅಂತ. ಫ್ರೆಂಡ್ಸ್, ನಾನಿದು ಫ್ರಂಟು ಪಾರ್ಟ್ ನೆಕ್ ಫೋಲ್ಡ್ ಮಾಡಬೇಕಲ್ಲ, ಅದಕ್ಕೆ ಕ್ಲಾತ್ ಇಲ್ಲಿ ತಗೊಂಡಿದ್ದೀನಿ. ನೋಡಿ ಈಗ ಫ್ರಂಟ್ ನೆಕ್ ಪ್ರಕಾರ ನಾವು ಈ ಕ್ಲಾತ್ ಕಟ್ ಮಾಡಿ ಫೋಲ್ಡ್ ಮಾಡಬೇಕು. ಇದು ನಾನು ಮೆಜರ್ಮೆಂಟ್ ಬಂದು ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದು ವಿಡ್ತ್ ಬಂದು 5.5 ಇದೆ ಫ್ರೆಂಡ್ಸ್. ಲೆಂತ್ ಬಂದು 12.5 ಇದೆ, 12.5. ನೋಡಿ ಈಗ ಇದ್ರ ಮೇಲೆ ನಮ್ಮದು ಮೇನ್ ಫ್ಯಾಬ್ರಿಕ್ಕು ಇದ್ರ ಮೇಲೆ ಇಡೋಣ. ಇಟ್ಟು ಆ್ಯಸ್ ಇಟ್ ಈಸ್ ಇದು ಹೇಗಿದೆಯೋ ಅದೇ ಥರ ಮಾರ್ಕ್ ಹಾಕಬೇಕು. ಶೋಲ್ಡರ್ ಹತ್ರ ನಾನು ಡೌನ್ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಎಷ್ಟಿದೆಯೋ ಅದೇ ಥರ ಮೇನ್ ಇದು ಲೈನಿಂಗ್ ಇದು ಪಟ್ಟಿ ಫೋಲ್ಡ್ ಮಾಡೋದು ಅಷ್ಟೇ ತಗೋಬೇಕು. ಈಗ ನೆಕ್ಕಿಂದ 6 ಇಂಚ್ಗೆ ಹತ್ತಿರ ನಾನು ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು 6 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಇದ್ರ ಪ್ರಕಾರ ನೆಕ್ ಹೇಗಿದೆಯೋ ಅದೇ ಥರ ಆ್ಯಸ್ ಇಟ್ ಈಸ್ ನಾವು ಮಾರ್ಕ್ ಹಾಕ್ಕೋಬೇಕು. ಈಗ ಔಟ್ಲೈನ್ ನಾವು ಕಟ್ ಮಾಡಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಶೇಪ್ ತೆಗಿತಾ ಇದ್ದೀನಿ ಫ್ಯಾಬ್ರಿಕ್ಕಿಂದು. ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದು ಹೇಗಿದೆಯೋ ಅಷ್ಟು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಆದಮೇಲೆ ಇಲ್ಲಿಗೊಂದು ಕಚ್ ಪಾಯಿಂಟ್ ಇಡೋಣ ಫ್ರೆಂಡ್ಸ್. ಈಗ ಇದು ನಾನು ಒಂದು 0.25 ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಕಚ್ ಪಾಯಿಂಟಿಂದ ಒಂದು ಸೆಂಟರ್ಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಇದು ಯಾಕೆ ಅಂತ ನಾನು ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಹೇಳ್ತೀನಿ ಫ್ರೆಂಡ್ಸ್. ಇದೇ ಥರ ಬ್ಯಾಕ್ ಸೈಡಿಗೂ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಈಗ ಫ್ರಂಟ್ಸ್ ಇದು ನಮ್ಮದು ಪಟ್ಟಿ ಫೋಲ್ಡ್ ಮಾಡೋ ಕ್ಲಾತು ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ನನ್ನ ಸೈಡಿಗೆ ರೈಟ್ ಇದೆ ನೋಡಿ, ಮಿಷನ್ ಸೈಡ್ಗೆ ರಾಂಗ್ ಸೈಡ್ ಇದೆ, ಅಂದರೆ ಸ್ಟಿಚ್ ಮಾಡಿದ್ದು ಆ ಕಡೆಗಿದೆ. ಈಗ ಅದ್ರ ಮೇಲೆಗೆ ನಾನು ಮೇನ್ ಫ್ಯಾಬ್ರಿಕ್ ಅಂದರೆ ನಮ್ಮ ಟಾಪಿನ ಕ್ಲಾತ್ ಬಂದು ರೈಟ್ ಸೈಡಿಗೆ ನಾನು ಸೆಟ್ ಮಾಡ್ತಾ ಇದ್ದೀನಿ. ಈಗ ಅದ್ರ ಮೇಲೆ ಯಾವ ಥರ ನಾವು ಪಿನಪ್ ಮಾಡ್ಕೊಂಡು ನೆಕ್ಕು ಸ್ಟಿಚ್ ಮಾಡಬೇಕಂತ ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನೀಟಾಗಿ ಶೋಲ್ಡ್ರ್ ಹತ್ರನೂ ಕರೆಕ್ಟ್ ಬರಬೇಕು. ಎಲ್ಲೂ ನಮಗೆ ಬಟ್ಟೆ ಶೇಕ್ ಆಗಿಲ್ದಂಗೆ ನಾವೀಗ ಪಿನ್ ಮಾಡೋಣ. ಇದಕ್ಕೆ ಶೋಲ್ಡ್ರ್ ಹತ್ರನೂ ಒಂದು ನೆಕ್ ಹತ್ರ ಒಂದು ಪಿನ್ ಮಾಡೋಣ. ನೋಡಿ, ನಾನು ಪಿನ್ ಮಾಡಿದ್ದೀನಿ. ಈಗ ನೆಕ್ಕಿಂದ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 3 ಇಂಚಿಗೆ ಈ ಕಡೆಯಿಂದ ಹಾಕಿದ್ದೀನಿ, ಮತ್ತು ಈ ಸೈಡು 3 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಇದು ಯಾಕಂತ ನಾನು ನಿಮಗೆಲ್ಲ ಸ್ಟಿಚ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ನೋಡಿ 3ವರೆಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ನಮ್ಮದು ಹುಕ್ ಪಟ್ಟಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಓಪನ್ ಆಗಬೇಕು, ಹೆಡ್ ಬರಬೇಕಲ್ಲ ನಾವು ಹಾಕಬೇಕಾದ್ರೆ. ಹಾಗಾಗಿ ಈಗ ಈ ಸೈಡು 1 ಪಾಯಿಂಟ್ ಅಷ್ಟು ವಿಡ್ತಿಂದ, ಈ ಸೈಡು 1 ಪಾಯಿಂಟ್ ವಿಡ್ತಿಂದ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ನಾನು ಸ್ಕೇಲಿಂದ. ಈಗ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ. ಇಲ್ಲಿ ನಾನು ಶೋಲ್ಡರಿಂದ 3 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿಂದ 0.25 ಅಷ್ಟಿಗೆ ನಾನೊಂದು ಮಾರ್ಕ್ ಹಾಕ್ಕೊಂತಿದ್ದೀನಿ. ನೋಡ್ಬೋದು ನೀವು, ನಾನು ಟೇಪಲ್ಲೂ ತೋರಿಸ್ತಿದ್ದೀನಿ. ಅಂದರೆ 2 ಲೈನ್ಸ್ ಅಷ್ಟು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದರಿಂದ ನಾನು ಈಗ ನಿಮಗೆ ಸ್ಟಿಚ್ ಮಾಡೋದು ಹೇಗೆ ಅಂತ
ತೋರಿಸ್ತೀನಿ. ಈ ಸೈಡು ಸೇಮು, ಈ ಸೈಡ್ ಎಷ್ಟು ತಗೊಂಡಿದ್ದೀನೋ ಅದೇ ಸೈಡು ಸೇಮ್ ಅಷ್ಟೇ ತಗೊಂಡು ಈಗ ಸ್ಟಿಚ್ ಮಾಡೋಣ. ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ಕಾಲರ್ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನೋಡಿ ನಾನು ಅದು ಮಾರ್ಕ್ ಹಾಕಿದ್ದೀನಲ್ಲ ಅದ್ರ ಮೇಲೆ 0.25 ಅಷ್ಟು ಸ್ಟಿಚ್ ಹಾಕಿ ಈಗ ನಾನು ನಿಡಿಲ್ ಕ್ಲಾತ್ ಮೇಲೆ ಇಟ್ಟು ಕ್ಲಾತ್ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿ ನಾನು ಮಾರ್ಜಿನ್ಗೆ ಎಷ್ಟು ಬಿಟ್ಟಿದ್ದೀನೋ ಅಷ್ಟು ನೀಟಾಗಿ ಎಲ್ಲೂ ಬಟ್ಟೆ ಶೇಕ್ ಆಗಿಲ್ದಂಗೆ ನಾನು ಸ್ಟಿಚ್ ಹಾಕ್ಕೊತಿದ್ದೀನಿ. ನೋಡಿ ನಾನು ಲೈನ್ ಎಲ್ಲಿಗೆ ಹಾಕಿದ್ದೀನೋ ಅದ್ರ ಮೇಲೇ ಸ್ಟಿಚ್ ಬರಬೇಕು. ಈಗ ಸೆಂಟ್ರ್ ಪಾಯಿಂಟಿಗೆ ಬಂದಿದೆ, ಅಲ್ಲೂ ಅಷ್ಟೇ ನಿಡಿಲ್ ಡ್ರಾಪ್ ಮಾಡಿ ಮತ್ತು ಒಂದು 2 ಸ್ಟಿಚ್ಚಷ್ಟು ಮುಂದಕ್ಕೆ ಬಿಟ್ಟು ಮತ್ತೆ ಕ್ಲಾತ್ ಟರ್ನ್ ಮಾಡಿ ಮತ್ತೆ ಸ್ಟಿಚ್ ಹಾಕಬೇಕು. ಈ ಥರ ಸ್ಟಿಚ್ ಹಾಕೋದ್ರಿಂದ ನಾವು ಫೋಲ್ಡ್ ಮಾಡಿದಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೆಕ್ಕು ಈ ಸೈಡಿಂದು ನಾವು ಸ್ಟಿಚ್ ಹಾಕೋಣ ಫ್ರೆಂಡ್ಸ್. ನೋಡಿ ಈ ಸೈಡು ಸೇಮ್ ನಾನು ಈ ಸೈಡಿದು ಯಾವ ಥರ ಸ್ಟಿಚ್ ಮಾಡಿದ್ದೀನೋ ಈ ಸೈಡಿಂದು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಸ್ಟಿಚ್ ಮಾಡ್ಕೊಂಡು ತೆಗೆದು ಬಿಡ್ತಾಯಿದ್ದೀನಿ. ಫ್ರೆಂಡ್ಸ್ ನಾನು ಇದು ಟರ್ನ್ ಮಾಡ್ಕೊಂಡಿದ್ದೀನಿ ಕ್ಲಾತು ಸ್ಟಿಚ್ ಮಾಡಿದ್ದು. ನೋಡಿ ಈಗ ಇದ್ರ ಮೇಲೆ ಸ್ಟಿಚ್ ಬರುತ್ತೆ, ಟಾಪ್ ಸ್ಟಿಚ್ ಒಂದು ಬರುತ್ತೆ. ಅದು ಹೇಗೆ ಅಂತ ನೋಡೋಣ. ನೋಡಿ ಕರೆಕ್ಟು ಅದರ ಎಡ್ಜಿಂದ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಸ್ವಲ್ಪ ಈ ಥರ ಟರ್ನ್ ಮಾಡಿ ಫ್ರೆಂಡ್ಸ್ ನಾನು ನೆಕ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಕ್ಕು ನಾವು ಸ್ಟಿಚ್ ಮಾಡಬೇಕಲ್ಲ, ಹುಕ್ಕು ಮತ್ತು ಮಾಡಬೇಕಲ್ಲ, ಅದಕ್ಕೆ ಕ್ಲಾತು ನೋಡಿ ಇದು ಬಂದು 3.5 ನಾವು ನೆಕ್ ಲೆಂತ್ ತಗೊಂಡಿದ್ವಲ್ಲ, ನೋಡಿ 3.5. ಈಗ ಇದಕ್ಕೆ ಒಳಗಡೆ ಕ್ಲಾತ್ ಜಾಯಿಂಟ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಇದು ವಿಡ್ತ್ ಬಂದು 1.5 ಸಾಕು ಫ್ರೆಂಡ್ಸ್. ಲೆಂತು 3.5 4 ತಗೋಣ. ಈ ಥರ ಬಾಕ್ಸ್ ಟೈಪ್ ಆಗಿ ಕಟ್ ಮಾಡಿಬಿಡೋಣ ಸ್ಟಿಚಿಂಗ್ ಬಿಟ್ಟು. ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವಾ. ಈಗ ಇದೀಗ ಹೇಗೆ ಅಂತ ನಾನು ಫಸ್ಟ್ ಒಂದು ಫೋಲ್ಡು ಸ್ಟಿಚ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಇದು ಫೋಲ್ಡು ಈ ಥರ ತೆಗೆದು ಉಗುರಿಂದ ನೀಟಾಗಿ ಮಾಡ್ಕೊಳ್ಳಿ, ಆವಾಗ ಕರೆಕ್ಟು ಬರುತ್ತೆ. ಮತ್ತು ಉಲ್ಟಾ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಬಿಡೋಣ. ಇದೀಗ ಫೋಲ್ಡ್ ಮಾಡಿ ತೆಗೆದುಬಿಡೋಣ ಫ್ರೆಂಡ್ಸ್. ಕತ್ರಿಯಿಂದ ಈ ಎಡ್ಜಸ್ಗೆ ನೀಟಾಗಿ ಕೂರಬೇಕು. ಹಾಗಾಗಿ ಅಡ್ಜಸ್ಟ್ ಆದಮೇಲೆ ಈ ಥರ ಒಳಮುಖಕ್ಕೆ ಒಂದು ಫೋಲ್ಡ್ ಒಂದು 1/2 ಇಂಚಷ್ಟು ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಇದು ನೋಡಿ ಇದು ಈ ಥರ ಬಂದಿದೆ. ನಾನು ಆವಾಗಲೇ ಉಗುರಿಂದ ಮಾಡಿದ್ನಲ್ಲ ಅದಕ್ಕೆ ನೀಟಾಗಿ ಬಂದುಬಿಡುತ್ತೆ ಇದು. ನೋಡಿ ಇದಕ್ಕೀಗ ಸ್ಟಿಚ್ ಎಲ್ಲಿಂದ ಬರಬೇಕಂತ ಒಂದು 1/2 ಇಂಚಷ್ಟು ಬಿಟ್ಟು ಈ ಥರ ಇಲ್ಲಿಗೆ ಸ್ಟಿಚ್ ಇದು ಕೆಳಗಡೆ ಬರುತ್ತೆ. ನೆಕ್ ಹತ್ರ ಇದು ನಮಗೆ ಶೋ ಆಗುತ್ತೆ. ಈಗ ಇದಕ್ಕೆ ಹೇಗೆ ಜಾಯಿಂಟ್ ಮಾಡಬೇಕಂತ ನೋಡಿ. 1/2 ಇಂಚಷ್ಟು ಬಿಟ್ಟು ಇಲ್ಲಿಗೆ ಸ್ಟಿಚ್ ರಫ್ ಮಾಡಿ ಕರೆಕ್ಟು ಆ ಸ್ಟಿಚ್ ಮೇಲೆ ಕರೆಕ್ಟು ಬರಬೇಕು ಫ್ರೆಂಡ್ಸ್. ಇಲ್ಲಿಂದ ನಾವು ಡಬಲ್ ಸ್ಟಿಚ್ ಇಲ್ಲಿ ಹಾಕಿದ್ದೀವಲ್ಲ ಟಾಪ್ ಸ್ಟಿಚ್ಚು, ಅದ್ರ ಮೇಲೇ ಒಂದು 2 ಹೊಲಿಗೆ ಅಷ್ಟು ಇದ್ರ ಮೇಲೆ ಬಂದು ಅಲ್ಲೂ ರಫ್ ಮಾಡಿ ತೆಗೆದು ಬಿಡಬೇಕು. ನೋಡಿ ಈ ಥರ ನಮ್ಮದು ನೆಕ್ ಬರುತ್ತೆ. ಇಲ್ಲಿ ನಮಗೆ ಹುಕ್ಕು ಸ್ಟಿಚ್ ಮಾಡ್ಬೋದು. ಇದಕ್ಕೆ ನಾನೊಂದು ದೊಡ್ಡ ಹೊಲಿಗೆ ಹಾಕ್ತಾಯಿದ್ದೀನಿ. ಸ್ಟಿಚ್ ಹಾಕೋ ಮಟ್ಟ ಆ ಕಡೆ ಈ ಕಡೆ ಇದಾಗೋದು ಬೇಡ ಕ್ಲಾತು, ಹಾಗಾಗಿ ಒಂದು ದೊಡ್ಡ ಸ್ಟಿಚ್ ಹಾಕಿಬಿಡೋಣ. ಹುಕ್ ಹಾಕಬೇಕಾದ್ರೆ ತೆಗಿಬೇಕು ಫ್ರೆಂಡ್ಸ್. ನೋಡಿ ಫ್ರಂಟ್ ಪಾರ್ಟು ರೆಡಿ ಆಗಿದೆ. ಈಗ ಬ್ಯಾಕ್ ಪಾರ್ಟು ಹೇಗೆ ಜಾಯಿಂಟ್ ಮಾಡಿ ತೋರಿಸ್ತೀನಿ, ಹೇಗೆ ಜಾಯಿಂಟ್ ಮಾಡಬೇಕಂತ ಫ್ರೆಂಡ್ಸ್. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಶೋಲ್ಡರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ನಾನು ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟಿದ್ದೆ, 1/2 ಇಂಚ್ ಅಷ್ಟೇ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಡಬಲ್ ಸ್ಟಿಚ್ ಹಾಕಿಬಿಡೋಣ. ಈ ಸೈಡು ಸೇಮು
ಈ ಶೋಲ್ಡರ್ಸ್ಗೆ ಇಂಟರ್ಲಾಕ್ ಮಾಡಬೇಕು ಫ್ರೆಂಡ್ಸ್. ಇಂಟರ್ಲಾಕ್ ಮಾಡ್ತೀನಿ ನಾನೀಗ. ಇಂಟರ್ಲಾಕ್ ಮಾಡ್ಕೊಂಡು ಬಂದಮೇಲೆ ಸ್ಲೀವ್ಸ್ ಹೇಗೆ ಜಾಯಿಂಟ್ ಮಾಡೋದಂತ ನೋಡೋಣ. ಇದಕ್ಕೆ ಸೆಂಟರಿಗೆ 2 ಜಾಯಿಂಟ್ ಮಾಡಿ ಸೆಂಟರ್ಗೊಂದು ಕಚ್ಚಿಟ್ಟು ಬಿಡಬೇಕು. ನೋಡಿ ಈ ಥರ ಬಂದಿದೆ. ನಾನು ಇದು ಇಂಟರ್ಲಾಕ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನಾನು ಈ ಥರ ಶೋಲ್ಡರ್ಸ್ಗೆ ಇಂಟರ್ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು. ನೋಡಿ ಸ್ಲೀವ್ಸು ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ರಾಂಗ್ ಸೈಡು, ಇದು ರಾಂಗ್ ಸೈಡು, ಎರಡು ಒಂದೇ ಸಮ ಹಾಕಿ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದೇ ಥರ ಫ್ರೆಂಡ್ಸ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಶೋಲ್ಡ್ರ್ ಹತ್ರ ನಾನು 1/2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ನಮ್ಮದು ಫ್ರಂಟು, ಇದು ನಮ್ಮದು ಫ್ರಂಟು. ನಾನು ಸೆಂಟ್ರಿಂದಾನೇ ಯಾವಾಗಲೂ ಕೂಡಿಸ್ತೀನಿ ಫ್ರೆಂಡ್ಸ್. ಜಾಯಿಂಟ್ ಮಾಡ್ತೀನಿ. ಸ್ಲೀವ್ ಜಾಯಿಂಟ್ ಮಾಡಬೇಕಾದ್ರೆ ನೀಟಾಗಿ ಬರುತ್ತೆ. ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀವೋ ಅಷ್ಟಕ್ಕೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತ ಬರಬೇಕು. ಸ್ಟಿಚ್ ಆಗಿದೆ. ಈಗ ಈ ಸೈಡು ನೋಡಿ, ಇದಕ್ಕೆ ಡಬಲ್ ಸ್ಟಿಚ್ ಹಾಕಿಬಿಡೋಣ ಫ್ರೆಂಡ್ಸ್. ನಾನು 2 ಸ್ಲೀವು ಜಾಯಿಂಟ್ ಮಾಡಿ ಇಂಟರ್ಲಾಕು ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಫಿಟ್ಟಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾವು ಆವಾಗಲೇ ಮಾರ್ಕ್ ಹಾಕಿದ್ದಂಗೆ ಕಟಿಂಗ್ ಮಾಡಬೇಕಾದ್ರೆ ಸ್ಲೀವಿಂದ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ರಫ್ ಮಾಡಿ ನಾವೆಲ್ಲಿಂದ ಲೈನ್ ಹಾಕಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಹಾಕಬೇಕು. ಕರೆಕ್ಟ್ ಇದಾವ ಇಲ್ಲ ಅಂತ ಬ್ಯಾಕ್ ಸೈಡಿಂದು ನೋಡ್ಕೊಂಡು ಸ್ಟಿಚ್ ಹಾಕಂತ ಬರಬೇಕು. ಕಟ್ಟಿಂಗ್ ಕರೆಕ್ಟ್ ಬಂದರೆ ಸ್ಟಿಚಿಂಗು ಕರೆಕ್ಟೇ ಬರುತ್ತೆ ಫ್ರೆಂಡ್ಸ್. ನಾವು ಹೇಗೆ ಶೇಪ್ ಕೊಟ್ಟು ಮಾರ್ಕ್ ಹಾಕಿದ್ದೀವೋ ಸೇಮ್ ಅದ್ರ ಮೇಲೇ ಅಲ್ಲಿಗೆ ನೀಡಿಲ್ ಕ್ಲಾತ್ ಒಳಗಡೆ ಇಟ್ಟು ಈಗ ಕ್ಲಾತ್ ಟರ್ನ್ ಮಾಡಿ ಸೇಮ್ ಅದ್ರ ಮೇಲೇ ಥ್ರೆಡ್ ತಗೊಂಡು ಬರಬೇಕು ಒಂದು 2 ಇಂಚ್ ಮಟ್ಟ. ಆಮೇಲೆ ಮತ್ತೆ ಸ್ಟಿಚ್ ಮಾಡಿಬಿಡಬೇಕು. ಇದೇ ಥರ ನಾನು ಈ ಸೈಡಿಂದು ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಫಿಟ್ಟಿಂಗ್ ಎಲ್ಲ ರೆಡಿ ಆಗಿದೆ. ನೋಡಿ ನಾನು ಈ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಈ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ದಾರ ಇದೆ ತೆಗೆದುಬಿಡಿ. ಈ ಕಟ್ಟಿಂದ ನಾವೀಗ ಕಟ್ಸಿಗೆ ಇಲ್ಲೊಂದು 1 ಇಂಚಷ್ಟು ಒಂದು ಕಟ್ ಇಡ್ತಾ ಇದ್ದೀವಿ. ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಆಗಬೇಕು ಫ್ರೆಂಡ್ಸ್. ಈಗ ಹೇಗೆ ಅಂತ ನೋಡಿ. ನಾನು 1 ಇಂಚಷ್ಟು ಮಾರ್ಜಿನ್ ಇಟ್ಟಿದ್ದೆ. ನೋಡಿ 1 ಫೋಲ್ಡ್ 1/2 ಇಂಚು, ನೆಕ್ಸ್ಟ್ ಫೋಲ್ಡು ಡಬಲ್ ಫೋಲ್ಡ್ ಮಾಡೀನಿ. ಇಲ್ಲಿಗೆ 1 ಇಂಚ್ ಆಗುತ್ತೆ. ನಮ್ಮ ಸ್ಟಿಚ್ಚು ಕರೆಕ್ಟು ಬರುತ್ತೆ. ಇದು ಅಷ್ಟೇ ಎಳಿಬಾರ್ದು. 1/2 ಫೋಲ್ಡು ಮತ್ತು 1 ಫೋಲ್ಡ್ 2 ಫೋಲ್ಡಿಗೆ ಸ್ಟಿಚಿಂಗು ಹಾಕ್ಕೊಂತ ಬರಬೇಕು. ಇದು ಫ್ರೀ ಹ್ಯಾಂಡಿಂದಾನೇ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಎಲ್ಲೂ ಕ್ಲಾತು ಎಳೆಯೋದೇನು ಬೇಡ. ಇಲ್ಲಿ ಫೋಲ್ಡ್ ಹತ್ರ ಈ ಥರ ಫೋಲ್ಡು ಡಿವೈಡ್ ಮಾಡಿ ಕಟ್ ಮಾಡಿದ್ದು ಕ್ಲಾತು ಈ ಥರ ಡಿವೈಡ್ ಮಾಡಿಬಿಟ್ಟು ಇದ್ರ ಮೇಲೆ ಬಾಕ್ಸ್ ಥರ ಸ್ಟಿಚ್ ಬರಬೇಕು. ಕ್ಲಾತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಟರ್ನ್ ಮಾಡಿ ಈ ಸೈಡಿಂದ ಸ್ಟಿಚ್ ಹಾಕ್ಕೊಂಡ್ಬಿಡೋಣ. ಇದು ಅಷ್ಟೇ 1/2 ಫೋಲ್ಡು ಮತ್ತು ಇನ್ನೊಂದು ಫೋಲ್ಡ್ ಮಾಡಿದರೆ 1 ಇಂಚಿಗೆ ಫೋಲ್ಡ್ ಆಗಿಬಿಡುತ್ತೆ. ಇದಕ್ಕೀಗ ಡಬಲ್ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಇದ್ರ ಮೇಲೆ ನಾನು ಡಬಲ್ ಸ್ಟಿಚ್ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫುಲ್ ಎಡ್ಜಿಂದ ಒಂದು ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ನಾನು 2 ಸೈಡಿನವು ಕಟ್ಸು ಸ್ಟಿಚ್ ಮಾಡಿ ಕೆಳಗಡೆ ಬಾಟಮು ಸ್ಟಿಚ್ ಮಾಡಿದ್ದೀನಿ ಟಾಪಿಂದು. ನೋಡಿ ಇವು ಕರೆಕ್ಟು ಬಂದಿದ್ದಾವೆ ನೋಡಿ. ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ, ಇಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ. ನೀವು ಇಲ್ಲೂ ನೋಡ್ಬೋದು. ಇದು ಮೇಲ್ಗಡೆ ಪಾರ್ಟ್ ಎಷ್ಟು ಬಂದಿದೆಯೋ ಇದು ಬ್ಯಾಕ್ ಸೈಡಿಂದು ಸೇಮ್ ಬಂದಿದೆ ನೋಡಿ. ಫಿನಿಶಿಂಗು ನೀಟಾಗಿ ಬಂದಿದೆ. ಇವ್ರದ್ದು ವೆಸ್ಟ್ ಹತ್ರ ಶೇಪು ಕರೆಕ್ಟಾಗಿ ಬಂದಿದೆ. ಕಟ್ಸ್ ಯಾವ ಟೈಪ್ ಬಂದಿದ್ದಾವಂತ ನೀವು
ನೋಡ್ಬೋದು. ಇದು ಕೂರಿದೆ ಸ್ಲೀವ್ ಹತ್ರ, ಇಲ್ಲೂ ನೋಡ್ಬೋದು ನೀವು, ಇಲ್ಲೂ ಕರೆಕ್ಟಾಗಿ ಬಂದಿದೆ. ಈಗ ನಾನು ಕಂಪ್ಲೀಟ್ ಆಗಿದೆ ಇದು ಎಲ್ಲ ಡ್ರೆಸ್ಸು. ಈಗ ಕಾಲರ್ ಹೇಗೆ ಅಂತ ನೋಡೋಣ. ಕಾಲರ್ ಸ್ಟಿಚ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಯಾವ ಥರ ನಾವೀಗ ಕಾಲರ್ ಮೆಜರ್ಮೆಂಟ್ ತಗೋಬೇಕಂತ ತೋರಿಸ್ತೀನಿ. ಇದು ಈ ಥರ ಅಗಲ ಮಾಡಿ ನೆಕ್ಕು ಶೋಲ್ಡರ್ ಟು ಶೋಲ್ಡರ್ ಕರೆಕ್ಟ್ ಬರಬೇಕು. ಈ ಕಚ್ ನಾವು ಎಲ್ಲಿಗೆ ಬಿಟ್ಟಿದ್ದೀವೋ ಅಲ್ಲಿಗೆ ಇವನು ಕರೆಕ್ಟ್ ಬರಬೇಕು. ಈ ಥರ ಮಾಡ್ಕೊಂಡು ಟೇಪಿಂದ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ನಾವು ಸ್ಟಿಚ್ ಎಲ್ಲಿಗೆ ಬಿಡ್ತೀವೋ ಅಲ್ಲಿಂದಾನೇ ಮಾರ್ಕ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಈ ಕಚ್ ಪಾಯಿಂಟಿಂದ ಇಲ್ಲಿಗೆ 5.2 ಬರ್ತಾ ಇದೆ. ಡಬಲ್ ಮಾಡಿದರೆ 10.5 ಬರುತ್ತೆ. ನೋಡಿ ಈಗ 10.5 ಕಾಲರ್ ಹೇಗೆ ಕಟ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ನೋಡಿ ನನ್ನ ಕಡೆ ರೆಡಿ ಇದು 1 ಇಂಚಿದು ಕಾಲರ್ ಪಟ್ಟಿ ರೆಡಿ ಇದೆ. ಇದು ರೆಡಿ ಸಿಗ್ತಾವೆ ಫ್ರೆಂಡ್ಸ್. ಈ ಥರ ರೋಲ್ ಸಿಗುತ್ತೆ. ಈ ಥರ ರೋಲಲ್ಲಿ ನಾವು ಕರೆಕ್ಟ್ 1 ಇಂಚೇ ಬಂದಿರುತ್ತೆ. ನೋಡಿ ನಾವು ಮೆಜರ್ ಮಾಡಿದಾಗಲೂ 1 ಇಂಚ್ ಕರೆಕ್ಟ್ ಬರುತ್ತೆ. ಈಗ 5.2ಗೆ ನಾವಿಲ್ಲಿ ಮಾರ್ಕ್ ಹಾಕೋಣ. ಇದು ನಾವು ಸೆಂಟರ್ ಮಾಡಿದಾಗ 10.5 ಬರುತ್ತೆ. ಈ ಥರ ಸೆಂಟರ್ ಮಾಡಿ ಕಟ್ ಮಾಡಿಬಿಡಬೇಕು. ಇದ್ರಾಗೆ ಕೆಲವೊಬ್ಬರು ಶೇಪ್ ಕೊಡ್ತಾರೆ ಫ್ರೆಂಡ್ಸ್, ಕೆಲವೊಬ್ಬರು ಇದೇ ಥರ ಸ್ಕ್ವೈರು ಹಾಕಿಬಿಡ್ತಾರೆ. ನಾನು ಸ್ಟಿಚ್ ಮಾಡೋದ್ರಲ್ಲಿ ನಾನು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಆಲ್ಮೋಸ್ಟು ಅದಕ್ಕೆಲ್ಲದಕ್ಕೂ ನಾನು ಸ್ವಲ್ಪ ಶೇಪ್ ಕೊಡ್ತೀನಿ. ಶೇಪ್ ಕೊಟ್ಟರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ನೋಡಿ 5.2ನೇ ಬರ್ತಾ ಇದೆ. ಈ 5.2ನಲ್ಲಿ ನಾನು ಇಲ್ಲಿಂದ ಈ ಎಡ್ಜಿಂದ ಸ್ವಲ್ಪ ಈ ಥರ ರೌಂಡು ಶೇಪ್ ಕೊಡ್ತೀನಿ. ನೋಡಿ ಇಲ್ಲಷ್ಟೇ ಶೇಪ್ ತೆಗೆದಿದ್ದೀನಿ. ಇದೀಗ ಈ ಥರ ಕಟ್ ಮಾಡಿಬಿಡಬೇಕು. ನೋಡಿ ಕಟ್ ಮಾಡಿದಾಗ ಸ್ಟಿಚ್ ಮಾಡಿದರೆ ಈ ಥರ ಕಾಣುತ್ತೆ. ಇದೀಗ ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಪೇಸ್ಟ್ ಮಾಡಬೇಕು, ಮಾರ್ಜಿನ್ ಎಷ್ಟು ಬಿಡಬೇಕು ಅನ್ನೋದು ನಾನೀಗ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಬರ್ರಿ ಈಗ ಪ್ರೆಸ್ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್ ಇದೀಗ ಐರನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಹಾಫ್ ಇಂಚ್ ಮಾರ್ಜಿನಿಂದ ಒಂದು ಲೈನ್ ಹಾಕ್ಕೊಳ್ಳಿ. ಇದ್ರ ಮೇಲೆ ಇದಿಡಿ. ನೋಡಿ ಪೇಸ್ಟಿಂಗ್ ಇದು ಗಮ್ ಸೈಡು ಕ್ಲಾತ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಐರನ್ ಮಾಡೋಣ ನೀಟಾಗಿ. ನೋಡಿ ಪೇಸ್ಟಿಂಗ್ ಆಗಿದೆಯಾ ಇಲ್ಲ ಅಂತ ನೋಡಬೇಕು. ಪೇಸ್ಟಿಂಗ್ ಆಗಿದೆ. ಇದಕ್ಕೆ ಮತ್ತೆ ಹಾಫ್ ಇಂಚ್ ಇದು ಸ್ಟಿಚಿಂಗಿಗೆ ಈ ಥರ ಲೈನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಹೇಗೆ ಶೇಪ್ ತೆಗಿಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟ್ ಕಟಿಂಗ್ ಮುಗಿದಿದ ಮೇಲೆ ಇದು ಆ್ಯಸ್ ಇಟ್ ಈಸ್ ಎಷ್ಟಿದೆಯೋ ಇದೇ ಥರ ಇದೆಷ್ಟಿದೆಯೋ ಅಷ್ಟೇ ಇದನ್ನು ಕಟ್ ಮಾಡಿಬಿಡಬೇಕು. ನೋಡಿ ಇದು ಬೇರೆ ಸೈಡಿಂದ ಕಟ್ ಆಗಿದೆ. ಇದು ಎರಡೂ ಸೇರಿಸಿ ಈ ಥರ ಒಂದೇ ಸಮಕ್ಕೆ ಈ ಶೇಪ್ ಇಲ್ಲಿ ತೆಗಿಬೇಕು ಫ್ರೆಂಡ್ಸ್. ನೋಡಿ ಎರಡು ಕರೆಕ್ಟಾಗಿ ಬಂದಿದ್ದಾವೆ. ಇದೀಗ ಇದ್ರ ಮೇಲೆ ಫಸ್ಟು ಒಂದು ಸ್ಟಿಚ್ ಬರಬೇಕು. ನಾನು ಗಮ್ಮಿಂದ ಇದು ಐರನಿಂದ ಪ್ರೆಸ್ ಮಾಡ್ಕೊತೀನಿ. ಇದು ನೀಟಾಗಿ ಐರನ್ ಆಗಿದ್ಮೇಲೆ ಈಗ ಸ್ಟಿಚಿಂಗ್ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿಂದ ನಮ್ಮ ಸ್ಟಿಚ್ಚು ಶುರು ಆಗಬೇಕು. ಇಲ್ಲಿಂದ ಸ್ಟಿಚಿಂಗ್ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಬೇರೆ ಫ್ಯಾಬ್ರಿಕ್ ಕಟ್ ಮಾಡಿದ್ನಲ್ಲ ಇದ್ರ ಪ್ರಕಾರ ಈಗ ಅದ್ರ ಮೇಲೆ ಇದು ನಾನು ಇದ್ರ ಮೇಲೆ ಸ್ಟಿಚ್ ಹಾಕ್ತಾ ಇಲ್ಲ.
ಡೈರೆಕ್ಟ್ ಡ್ರೆಸ್ ಮೇಲೇ ಸ್ಟಿಚ್ ಮಾಡಿಬಿಡ್ತೀನಿ. ನೋಡಿ ಇದು ಎಷ್ಟಿದೆಯೋ ಆ್ಯಸ್ ಇಟ್ ಈಸ್ ಅದೇ ಅಷ್ಟೇ ಇದರಿಂದ ಇಟ್ಟು ಈಗ ನಾನು ಇಲ್ಲಿಗೊಂದು ಮಾರ್ಕ್ ಹಾಕಿದ್ದೆ. 0.25 ಅಷ್ಟು ಬಿಟ್ಟು ನಾವು ಇಲ್ಲಿಂದ ಕಾಲರ್ ಎಡ್ಜಿಂದ ನಾವು ಸ್ಟಿಚ್ ಮಾಡ್ಕೊತ ಬರಬೇಕು. ಕರೆಕ್ಟು ಕಾಲರ್ ಎಡ್ಜಿಂದಾನೇ ಸ್ಟಿಚ್ಚಿಂಗು ಬರಬೇಕು ಫ್ರೆಂಡ್ಸ್. ಕಾಲರ್ ಮೇಲೆ ಬರಬಾರ್ದು, ಇದು ಕ್ಯಾನ್ವಾಸ್ ಮೇಲೆ ಆ ಥರ ನೋಡಿಕೊಂಡು ನಾವು ಸ್ಟಿಚ್ ಹಾಕ್ಕೊಂತ ಬರಬೇಕು. ನೋಡಿ ಇಲ್ಲಿ ರೌಂಡ್ ಬಂದಿದೆಯಲ್ಲ, ಇಲ್ಲಿ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಹಾಕ್ಕೊಂತ ಬನ್ನಿ. ಇಲ್ಲೂ ಅಷ್ಟೇ 0.25ಗೆ ಇಲ್ಲಿ ನಿಲ್ಲಿಸ್ಬಿಡ್ಬೇಕು. ರಫ್ ಮಾಡಿ ತೆಗೆದು ಬಿಡ್ತಾಯಿದ್ದೀನಿ. ಮೇಲ್ಗಡೆ ಕ್ಲಾತ್ ಎಷ್ಟಿದೆಯೋ ಅದು ಅಷ್ಟಕ್ಕೆ ಕೆಳಗಡೆ ಕ್ಲಾತು ಕಟ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ ತೆಗ್ದಿದ್ದೀನಿ. ಈಗ ಇಲ್ಲಿ ರೌಂಡ್ಸ್ ಹತ್ರ ಈ ಥರ ಕಟ್ಸಿಡೋಣ, ನೀಟಾಗಿ ಫೋಲ್ಡ್ ಆಗುತ್ತೆ. ಈಗ ಇದು ಟರ್ನ್ ಮಾಡಬೇಕು ರೈಟ್ ಸೈಡಿಗೆ. ಈ ಥರ ಟರ್ನ್ ಮಾಡಿದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಒಂದು ಕಚ್ಚಾ ಸ್ಟಿಚ್ ಒಂದು ಹಾಕ್ತೀನಿ. ಇದಾದಮೇಲೆ ಜಾಯಿಂಟ್ ಆಗಿದ ಮೇಲೆ ಡ್ರೆಸ್ಸಿಗೆ ನಾವು ತೆಗೆದುಬಿಡೋಣ. ಯಾಕಂದರೆ ಬ್ಯಾಕ್ ಸೈಡಿಂದ ಕ್ಲಾತು ಯಾವ ಸೈಡಿಗೆ ಮಿಸ್ಕಾಡೋದು ಬೇಡ. ಹಾಗಾಗಿ ನೀಟಾಗಿ ಇದ್ರ ಮೆಜರ್ಮೆಂಟ್ ಪ್ರಕಾರ ತೆಗೆದು ಸ್ಟಿಚ್ ಹಾಕಿಬಿಡಬೇಕು. ಇದು ಕರೆಕ್ಟು. ಇದ್ರ ಪ್ರಕಾರ ಮೇಲ್ಗಡೆ ಕ್ಲಾತ್ ಎಷ್ಟಿದೆಯೋ ಅದ್ರ ಪ್ರಕಾರ ಇದಕ್ಕೆ ಉಗುರಿಂದ ನೀಟಾಗಿ ಪ್ರೆಸ್ ಮಾಡಿಬಿಡಿ. ಈ ಥರ ನೀಟಾಗಿ ಬರುತ್ತೆ. ಈಗ ಈ ಎಡ್ಜಸ್ ಎಲ್ಲ ನೀಟಾಗಿ ಕಟ್ ಮಾಡಿ ತೆಗಿಯೋಣ. 1/2 ಇಂಚ್ ಅಷ್ಟೇ ಮಾರ್ಜಿನ್ ಬಿಟ್ಟು ತೆಗೆದು ಬಿಡ್ಬೇಕು ಫ್ರೆಂಡ್ಸ್. ಇದು ಎರಡು ಕಡೆ ಈ ಥರ ಹಾಫ್ ಮಾಡಿ ಇದಕ್ಕೆ ಸೆಂಟರು ಕಟ್ ಪಾಯಿಂಟ್ ಇಡಿ. ಈಗ ಜಾಯಿಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಕಟ್ ಪಾಯಿಂಟ್ ಇಟ್ಟು ನಾನು ಕಾಲರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೆ ನಾನು, ಅಷ್ಟೇ ಮಾರ್ಜಿನ್ ಹಿಡಿಬೇಕು. ನಾವು ಸ್ಟಿಚ್ಚು ಬಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿಗೆ ಇದು ಕರೆಕ್ಟು ಬಂದಂಗೆ ನಾವು ಸ್ಟಿಚ್ ಮಾಡಬೇಕು. ರಫ್ ಮಾಡಿ ತೆಗೆದುಬಿಡಿ. ನೋಡಿ ಇದು ಬಂದು ಇದರಲ್ಲಿ ಈ ಥರ ಕೂರುತ್ತೆ. ನೋಡಿ ಕಾಲರ್ ಹೇಗೆ ಬಂದಿದೆ ಅಂತ. ಈ ಥರ ಪರ್ಫೆಕ್ಟಾಗಿ ಕೂರುತ್ತೆ ನಾವು ಡಬಲ್ ಸ್ಟಿಚ್ ಮೇಲ್ಗಡೆ ಹಾಕಿದಾಗ. ಈಗ ಇದು ಯಾವ ಥರ ಇಲ್ಲಿ ಸ್ಟಿಚ್ ಮಾಡಿದನೋ ಇದೇ ಥರ ಈ ಥರನೂ ಈ ಕಡೆಯೂ ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಇದ್ರ ಮೇಲೆ ಟಾಪ್ ಸ್ಟಿಚ್ ಹೇಗೆ ಅಂತ ನೋಡೋಣ. ನೋಡಿ ಕರೆಕ್ಟ್ ಎಡ್ಜಿಂಗಿಗೆ ನಮ್ಮದು ಈ ಸ್ಟಿಚ್ ಎಲ್ಲಿಂದ ಶುರುವಾಗಿದೆಯೋ ಅಲ್ಲಿಂದಾನೇ ಮೇಲ್ಗಡೆ ಸ್ಟಿಚ್ಚು ಬರಬೇಕು. ನೋಡಿ 1/2 ಇಂಚ್ ಮಾರ್ಜಿನಿಂದಾನೇ ಸ್ಟಿಚ್ ಬರ್ತಾ ಇದೆ. ಎಲ್ಲೂ ನಮ್ಮದು ಎಕ್ಸ್ಟ್ರಾ ಬರ್ತಾ ಇಲ್ಲ. ಈ ಸೈಡ್ ನೋಡಿ ಫ್ರೆಂಡ್ಸ್, ಈ ಸೈಡು ಅಷ್ಟೇ ಇದು ಅಡ್ಜಸ್ಟ್ ಮಾಡಿ ಇಲ್ಲಿಗೆ ಸ್ವಲ್ಪ ರಫ್ ಮಾಡಿ ಈಗ ನೀಡಿಲ್ ಕ್ಲಾತ್ ಒಳಗಡೆನೇ ಇಟ್ಟು ಈಗ ಟಾಪ್ ಸ್ಟಿಚ್ಚು ಕಾಲರ್ ಮೇಲೇನು ಹಾಕಿಬಿಡೋಣ. ಇಲ್ಲಿಗೆ ರಫ್ ಮಾಡಿ ತೆಗೆದುಬಿಡೋಣ. ಫ್ರೆಂಡ್ಸ್, ಕಾಲರ್ ಜಾಯಿಂಟ್ ಆಗಿದೆ, ಡ್ರೆಸ್ಸು ಕಂಪ್ಲೀಟ್ ಆಗಿದೆ. ಫಿನಿಶಿಂಗ್ ಲುಕ್ ನೀವು ಹೇಗೆ ಬಂದಿದೆ ಅಂತ ನೀವು ಥಂಬ್ನೇಲಲ್ಲೂ ನೋಡ್ಬೋದು, ಗೊತ್ತಾಗುತ್ತೆ. ತುಂಬ ನೀಟಾಗಿ ಬಂದಿದೆ ಡ್ರೆಸ್ ಮಾತ್ರ. ಇದೇ ತರಹದ ವೀಡಿಯೋಸ್ ನಾನು ಮಾಡಬೇಕಂದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ತಗೊಂಡು ಬರ್ತೀನಿ.